ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಳೆದ 3 ತಿಂಗಳಿನಿಂದ ಮಹಿಳೆಯರು ವೇಟ್ ಮಾಡ್ತಾನೆ ಇದ್ರು. ಈಗ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಆದರೆ ಜಮಾ ಮಾಡಿದ್ದಾರೆ. ಯಾವಾಗ ಜಮಾ ಆಗಿದೆ ಏನು ಅನ್ನುವಂಥದ್ದು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ 2 ತಿಂಗಳ ಹಿಂದೆನೆ ನಿಮಗೆ ಹಣ ಆದ್ರೆ ಜಮಾ ಆಗ್ಬೇಕಿತ್ತು. ಆದ್ರೆ ನಿಮ್ಗೆ ಇನ್ನೂ ಹಣ ಆದ್ರೆ ಜಮಾ ಆಗಿರ್ಲಿಲ್ಲ. ಸಚಿವೆ ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಏನ್ ಹೇಳಿದ್ರು, ತಾಂತ್ರಿಕ ದೋಷದಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಮಾಡೋದಕ್ಕಾಗಿಲ್ಲ ಅಂತೆಲ್ಲ ಹೇಳಿದ್ರು. ಈಗ ನಿಮಗೆ 7ನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಅಂದ್ರೆ ಜುಲೈ ತಿಂಗಳಿನ ಹಣ ಜಮಾ ಮಾಡ್ತಾರಂತ ಹೇಳಿದ್ರು. ಈಗ ಅವ್ರು ಹೇಳಿರುವಂತಹ ರೀತಿಯಲ್ಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಬಂದ್ಬಿಟ್ಟು ಮಹಿಳೆಯರಿಗೆ ನಿನ್ನೆ ಜಮಾ ಮಾಡಿದ್ದಾರೆ. ಅಂದ್ರೆ ಸೋಮವಾರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಆಗಿದೆ. 12ನೇ ಕಂತಿನ ಹಣ 2,000 ಹಣ ಮಾತ್ರ ಜಮಾ ಆಗಿದೆ. 13ನೇ ಕಂತಿನ ಹಣ 2,000 ಹಣ ಅಂದ್ರೆ ಬುಧವಾರ ಅಂದ್ರೆ ನಾಳೆ ನಿಮಗೆ ಹಣ ಆದ್ರೆ ಜಮಾ ಆಗ್ತಿದೆ. 9ನೇ ತಾರೀಕು ಬುಧವಾರ ನಿಮಗೆ ಹಣ ಆದ್ರೆ ಜಮಾ ಆಗ್ತಿದೆ. ಎಲ್ಲರೂ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ನಿನ್ನೆ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿಲ್ಲ ಅಂದ್ರೆ ವೇಟ್ ಮಾಡಿ, ನಿಮಗೆ ಇವತ್ತು ಹಣ ಆದ್ರೆ ಜಮಾ ಆಗ್ಬೋದು. ಯಾಕಂದ್ರೆ ಒಂದೇ ಸರಿಗೆ 1,20,00,000 ಮಹಿಳೆಯರಿಗೂ ಹಣ ಆದ್ರೆ ಜಮಾ ಮಾಡೋದಕ್ಕಾಗಲ್ಲ. ನಿಮಗೂ ಗೊತ್ತಿದೆ. ಯಾಕಂದ್ರೆ ಈಗ ಒಂದು ಸರಿ ಗೃಹಲಕ್ಷ್ಮಿ ಯೋಜನೆಯ ಹಣ ಒಂದು ತಿಂಗಳಲ್ಲಿ ಕೊಡ್ಬೇಕಂದ್ರೆ ಸರ್ಕಾರಕ್ಕೆ 2,500 ಕೋಟಿ ಬೇಕಾಗುತ್ತೆ. ಈಗ ಒಂದೇ ಸರಿ 12ನೇ ಕಂತಿಗೆ ಮತ್ತೆ 13ನೇ ಕಂತಿಗೆ ಟೋಟಲ್ ಆಗಿ 5,000 ಕೋಟಿಯನ್ನಾದ್ರೆ ರಿಲೀಸ್ ಮಾಡಿದಾರಂತೆ. ಅದರಿಂದ ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆಲ್ರೆಡಿ ಜಮಾ ಆಗ್ತಿದೆ ಮಹಿಳೆಯರಿಗೆ. ನಿಮಗೇನಾದರೂ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ಒಂದೇ ಸರಿ 1,20,00,000 ಮಹಿಳೆಯರಿಗೂ ಹಣ ಆದರೆ ಜಮಾ ಆಗಲ್ಲ. ಕೆಲವರಿಗೆ ನಿನ್ನೆ ಹಣ ಜಮಾ ಆಗಿದೆ, ಇನ್ನು ಕೆಲವರಿಗೆ ಇವತ್ತು ಹಣ ಆದರೆ ಜಮಾ ಆಗುತ್ತೆ. ನಿಮ್ಮ ಖಾತೆಗಳನ್ನು ಪ್ರತಿಯೊಬ್ಬರು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಹಣ ಆದರೆ ಜಮಾ ಆಗ್ತಿದೆ. ನಿನ್ನೆಯಿಂದ ಸಾಕಷ್ಟು ಕಾಮೆಂಟ್ಸ್ ಆದರೆ ಬಂದಿತ್ತು, ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತ. ಎಲ್ಲ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗ್ತಿದೆ. ಓಕೆನಾ. ಈಗ ಗೃಹಲಕ್ಷ್ಮಿ ಯೋಜನೆಯ 13ನೇ ಕಂತಿನ ಹಣ ಬಂದ್ಬಿಟ್ಟು ನಾಳೆ ಜಮಾ ಆಗುತ್ತೆ. ಓಕೆನಾ. ನಾಳೆವರೆಗೂ ವೆಯ್ಟ್ ಮಾಡಿ, ನಿಮಗೆ 4,000 ಹಣ ಆದರೆ ಜಮಾ ಆಗುತ್ತೆ. ಹಾಗಾದರೆ ನೀವು ಕೇಳ್ತೀರಾ, ಸೆಪ್ಟೆಂಬರ್ ತಿಂಗಳಿನ ಹಣ ಯಾವಾಗ ಬರುತ್ತೆ? ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ಬರಬೇಕು ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ಬರೋದು ತುಂಬ ಲೇಟ್ ಆಗುತ್ತೆ. ನೀವು ವೇಟ್ ಮಾಡಬೇಕಾಗುತ್ತೆ ಅಷ್ಟೇ. ಈಗ ಸದ್ಯಕ್ಕೆ 12, 13ನೇ ಕಂತಿನ ಹಣ ಆದರೆ ಜಮಾ ಮಾಡ್ತಾರೆ. ಎಲ್ಲರೂ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ. ಈಗ ಪ್ರತಿಯೊಬ್ಬರು ಎಲ್ಲ ಫಲಾನುಭವಿಗಳು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಿನ್ನೆ ಬಂದಿದೆಯಾ ಬಂದಿಲ್ವಾ ಅಂತ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಆಗ ಬೇರೆ ಫಲಾನುಭವಿಗಳಿಗೂ ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿದೆಯಾ ಬರ್ತಿಲ್ಲ ಅಂತ. ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನಿಮ್ಗೆ ಹಣ ಬಂದಿದೆಯಾ ಬಂದಿಲ್ಲ ಅಂತ. ಮತ್ತೆ ನಿಮ್ಮ ಒಂದು ಜಿಲ್ಲೆಯನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿ ಸ್ನೇಹಿತರೆ.